ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಪೂರ್ವ ಅತಿದೊಡ್ಡ ಸಮೀಕ್ಷೆ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೆಗಾ ಸಮೀಕ್ಷೆ ನಡೀತಾ ಇದೆ. ಲೋಕಸಮರ 2024ರ ಹಿನ್ನೆಲೆ ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಪೂರ್ವ ಅತಿದೊಡ್ಡ ಸಮೀಕ್ಷೆ ನಡೀತಾ ಇದೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೆಗಾ ಸಮೀಕ್ಷೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಹಣಾಹಣಿ ಇದೆ. ಹಾವು ಏಣಿ ಆಟ ಮುಂದುವರಿತಾ ಇದೆ. ಆದಾಗ್ಯೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಡಿಕೆ ಸುರೇಶ್ ಅವರನ್ನ ಇಲ್ಲಿ ಸೋಲಿಸೋದು ಅಷ್ಟು ಸುಲಭ ಇಲ್ಲ, ಅದನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಪವರ್ ಟಿವಿಯ ಸರ್ವೆಗೆ ಕರೆಗಳ ಮಹಾಪೂರ ಹರಿದು ಬರ್ತಾ ಇದೆ. ಮಧ್ಯಾಹ್ನ 2:30ರಿಂದ 3:30ರ ತನಕ RR ನಗರದ ಸರ್ವೆ ಚಾಲ್ತಿಯಲ್ಲಿತ್ತು. ಇನ್ನು 2 ನಿಮಿಷಗಳ ಕಾಲಾವಕಾಶ ಇದೆ. ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 08062059999. ಜೆಡಿಎಸ್ ಹಾಗೂ ಬಿಜೆಪಿಯಿಂದ ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವರನ್ನ ನಿಲ್ಲಿಸಬೇಕು ಅಂತ ಪ್ಲಾನ್ ಮಾಡಲಾಗ್ತಾ ಇದೆ. ಆದರೂ ಕೂಡ ಡಿಕೆ ಸುರೇಶ್ ಅವರ ಮುಂದೆ ಪ್ರತಿಸ್ಪರ್ಧಿಯಾಗಿ ನಿಲ್ಲುವಾಗ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕಾಗತ್ತೆ ಅಭ್ಯರ್ಥಿ, ಅಷ್ಟೇ ಟಫ್ ಫೈಟ್ ಕೊಡಬೇಕಾಗತ್ತೆ. ಯಾಕೆಂದ್ರೆ ಡಿಕೆ ಸುರೇಶ್ ಕಾಂಗ್ರೆಸ್ನ ಏಕೈಕ ಸಂಸದ, ಸದ್ಯ ಹಾಲಿ ಸಂಸದರು ಅಲ್ಲಿ. ಸೊ ಏನಾಗುತ್ತೆ ಅನ್ನುವಂಥ ಕುತೂಹಲ ಕೂಡ ಇದೆ. ನನ್ನ ಪ್ರತಿನಿಧಿ, ನನ್ನ ಕಲೀಗ್ ರಾಮ್ ಎಲೆಕ್ಷನ್ ಸೆಂಟರ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಒಂಥರ ಹೈ ವೋಲ್ಟೇಜ್ ಕ್ಷೇತ್ರ, ಸಾಕಷ್ಟು ಕುತೂಹಲ ಇದೆ. ಡಿಕೆ ಸುರೇಶ್ ಅವರ ಮುಂದೆ ಎದುರಾಳಿಯಾಗಿ ನಿಂತ್ಕೊಳ್ಬೇಕು ಅಂತಂದ್ರೆ ಅಷ್ಟೇ ಗಟ್ಟಿಯ ಪ್ರತಿಸ್ಪರ್ಧಿ ಆಗಬೇಕಾಗತ್ತೆ. ಅವ್ರು ನಿಂತ್ಕೊಳ್ತಾರೋ ಇಲ್ವೋ ಡಿಕೆ ಸುರೇಶ್, ದಟ್ ಇಸ್ ಸೆಕೆಂಡ್ರಿ. ಬಟ್ ಆಸ್ ಇಫ್ ನಾವು ಅವರ ಮುಂದೆ ಕಂಟೆಸ್ಟ್ ಮಾಡಬೇಕು ಅಂದಾಗ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬೇಕಾಗುತ್ತೆ. ಸೊ ಸದ್ಯದ ಟ್ರೆಂಡ್ ಹೇಗಿದೆ? ಎಕ್ಸಾಕ್ಟ್ಲಿ ಸಿಂಧೂರ, ನೀವು ಹೇಳಿದ ಹಾಗೆ ಡಿಕೆ ಸುರೇಶ್ ಅವರನ್ನ ಎದುರಿಸಬೇಕು ಅಂತ ಅಂದರೆ ಮತ್ತೊಂದು ಗಟ್ಟಿ ಗುಂಡಿಗೆ ಇರೋರೇ ಅಲ್ಲಿ ನಿಲ್ಲಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ಸತತವಾಗಿ 3 ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅವರು ಗೆದ್ದು ಬೀಗಿರುವಂಥ ಸಂಸದ. ಹಾಗಾಗಿ ಈ ಬಾರಿಯೂ ಕೂಡ ಹೆಚ್ಚಿನ ಆತ್ಮವಿಶ್ವಾಸದಲ್ಲೇ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಯಾಕೋ ಅವರು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತನಾಡಿದ್ದಾರೆ. ಗೊತ್ತಿಲ್ಲ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅಂತ ಹೇಳಿ. ಇನ್ನು ಈ ಲೋಕಸಭಾ ಕ್ಷೇತ್ರದ ಇತಿಹಾಸ ಸ್ವಲ್ಪ ಮಟ್ಟಿಗೆ ಹಿಂದೆ ಹೇಗಿತ್ತು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಈಗಾಗಲೇ ನಾನು ಹೇಳಿದ ಹಾಗೆ ಮೊದಲು ಕುಮಾರಸ್ವಾಮಿ ಅವರು 2009ರಲ್ಲಿ ಗೆದ್ದಿದ್ರು. ಅದಾದ ನಂತರ 3 ಬಾರಿಯೂ ಕೂಡ ಗೆದ್ದಿದ್ದು ಅಲ್ಲಿ ಡಿಕೆ ಸುರೇಶ್ ಅವರು. ಅದಾದ ನಂತರ ಈಗ ಏನು ಚುನಾವಣೆ ಬರ್ತಾ ಇದೆಯಲ್ಲ, ಸಹಜವಾಗಿ ಈ ಬಾರಿಯ ಚುನಾವಣೆಯನ್ನು ಬಿಜೆಪಿಯವರು ಅಷ್ಟು ಹಗುರವಾಗಿ ತೆಗೆದುಕೊಳ್ತಾ ಇಲ್ಲ. 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪಣ ತೊಟ್ಟುಬಿಟ್ಟಿದ್ದಾರೆ ಬಿಜೆಪಿಯವರು ಮತ್ತು JDSನವರು. ಹಾಗಾಗಿ ಈ ಬಾರಿ ಡಿಕೆ ಸುರೇಶ್ ಅವರನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋಲಿಸಲೇಬೇಕು ಅಂತ ಹೇಳಿ ಬಹಳಷ್ಟು ತಯಾರಿಯನ್ನ ಬಿಜೆಪಿ ಹಾಗೂ JDSನ ನಾಯಕರು ಮಾಡಿಕೊಳ್ತಾ ಇದ್ದಾರೆ. ದಿಟ್ಟ ಅಥವಾ ಪ್ರಬಲ ಒಬ್ಬ ಅಭ್ಯರ್ಥಿಯನ್ನ ಅಲ್ಲಿ ಹುಡುಕಾಟದಲ್ಲಿ ಬಿಜೆಪಿ ಹಾಗೂ JDSನ ನಾಯಕರಿದ್ದಾರೆ. ಬಹಳ ಪ್ರಮುಖವಾಗಿ ಅಲ್ಲಿ ನಾವು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿನ ಚಿತ್ರಣವನ್ನು ಸ್ವಲ್ಪ ಗಮನಿಸುವುದಾದರೆ, ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5ರಲ್ಲಿ ಕಾಂಗ್ರೆಸ್ನ MLAಗಳಿದ್ದಾರೆ, ಇನ್ನು 2 ಕ್ಷೇತ್ರಗಳಲ್ಲಿ ಬಿಜೆಪಿಯ MLA ಇದ್ದಾರೆ, ಇನ್ನು 1 ಕ್ಷೇತ್ರದಲ್ಲಿ ಮಾತ್ರ JDSನ MLA, ಅದು ಕುಮಾರಸ್ವಾಮಿ ಅವರು. ಹಾಗಾಗಿ ಅಲ್ಲಿ ಘಟಾನುಘಟಿ ನಾಯಕರುಗಳಿದ್ದಾರೆ. ಹಾಗಾಗಿ ಈ ಬಾರಿ ಡಿಕೆ ಸುರೇಶ್ ಅವರ ಗೆಲುವು ಅಷ್ಟು ಸುಲಭ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಏಕೆ ಅಂತ ಹೇಳಿದರೆ ಅಲ್ಲಿ ಬಹಳ ಪ್ರಮುಖವಾಗಿ ಕುಮಾರಸ್ವಾಮಿ ಅವರಿರೋದು, CP ಯೋಗೇಶ್ವರ್ ಅವರು ಇರೋದು. ಹಾಗಾಗಿ ಘಟಾನುಘಟಿ ನಾಯಕರುಗಳು ಈ ಬಾರಿ ಡಿಕೆ ಸುರೇಶ್ ಅವರನ್ನ ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ CP ಯೋಗೇಶ್ವರ್ ಅವರನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸಬಹುದು ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ. ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಯಾರನ್ನ ಇಲ್ಲಿ ನಿಲ್ಲಿಸ್ತಾರೆ ಬಿಜೆಪಿ ಅಥವಾ ಮೈತ್ರಿ ಪಕ್ಷಗಳಿಂದ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಈಗಾಗಲೇ ನಾವು ಗಮನಿಸಿದ ಹಾಗೆ ಸಾಕಷ್ಟು ಕರೆಗಳು ಪವರ್ ಟಿವಿ ನಡೆಸ್ತಾ ಇರುವಂಥ ಸಮೀಕ್ಷೆಗೆ ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ. ಇವತ್ತು ಬೆಳಗ್ಗೆ 9:30ರಿಂದ ಏನು ಸಂಜೆ 5:30ರವರೆಗೆ ಸಮೀಕ್ಷೆ ನಡೆಯುತ್ತೆ. ಈಗಿನವರೆಗೂ ನಮ್ಮ ಪ್ರತಿನಿಧಿಗಳು ಖಾಲಿನೇ ಕೂತಿಲ್ಲ. ಸೆಕೆಂಡ್ಗೊಂದು ಫೋನ್ ಹಾಗೆ ಬರ್ತಾನೆ ಇದೆ. ಈಗಿನ ಟ್ರೆಂಡ್ ಏನಿದೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ಬೆಳಗ್ಗೆಯಿಂದಲೂ ಹಾವು ಏಣಿ ಆಟ ನಡೀತಾ ಇದೆ. ಬಿಜೆಪಿ ಮೈತ್ರಿ ಪಕ್ಷ, ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನೋ ಒಂದು ನಿಟ್ಟಿನಲ್ಲಿ. ಆದರೆ ಈಗಿನ ಟ್ರೆಂಡ್ ಹೇಗಿದೆ ಅಂದರೆ ಅದು ಕಾಂಗ್ರೆಸ್ನ ಪರವಾಗಿದೆ. ಕಾಂಗ್ರೆಸ್ನ ಪರವಾಗಿ ಹೆಚ್ಚಿನ ಮತದಾರರು ಕರೆ ಮಾಡಿ ವೋಟ್ ಮಾಡ್ತಾ ಇದ್ದಾರೆ. ಸಿಂಧೂರ. ಓಕೆ, ಧನ್ಯವಾದ ರಾಮ್ ತಮ್ಮೆಲ್ಲ ಮಾಹಿತಿಗಾಗಿ.